ಇಲ್ಲಿ ಪೋರ್ಷ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆಕ್ಚುಲಿ. ಎಷ್ಟು ವರ್ಷ ಆದ್ಮೇಲೆ ಮೆಟ್ರೋ ಬಂದಿದೆ. ಹೌದಾ? ಪೋರ್ಷ್ ಫ್ಯಾನ್ ಬಾಯ್. ಅದು ಪೆನ್ ಎಷ್ಟಲ್ಲಿ 31 ಸಾವಿರ. ಅದೇ ಮಚ್ಚ, ನಾವು ಡೈಲಿ 2 ಕೋಟಿ ಡೀಲ್ ಮಾಡ್ತಾ ಇದ್ರೆ ಆ ಸೈನ್ ಹಾಕಕ್ಕೆ ಇದು ತಗೋಬೋದು. ಆ ಬಿಂಗಿ ಓಪನ್ ಆಗುತ್ತೆ. ಹೌದಾ? ಇದೆ ನೋಡಿ, ಇದು GD2 RS. ಆ ಕಾರ್ ಗಿಂತ ರೇರ್ ಇದು ಬ್ರೆನ್ ಗ್ಯಾರೇಜ್. ಇದು ಸ್ವಲ್ಪ ರೇಸ್ ಕಾರ್ ಅನ್ಸುತ್ತೆ. ಅದೇ ಈ ಕಡೆ ಬಾರೋ ಹೊಡಿತಾರೆ ಭೂಪೇಶ್ ರೆಡ್ಡಿ ಅಂಕಲ್. ಆಮೇಲೆ ಗಗನ್ ಅಂದ್ಬಿಟ್ಟು ನನ್ನ ತಮ್ಮ ಅವ್ರ ಅಪ್ಪ ಹೂ ಅಂದ್ರೆ ಎಲ್ಲ ಕಾರ್ ತಗೋಬೋದು ಇವನು. ಏನಪ್ಪ ನಮಸ್ಕಾರ, ನಾನಿವತ್ತಿದ್ದೀನಿ ಪೋರ್ಷ್ ಸರ್ವಿಸ್ ಸೆಂಟರ್ ನಮ್ಮ ಮಹದೇವಪುರನಲ್ಲಿದೆ. ಇಲ್ಲಿ ಪೋರ್ಷ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಸೊ ನಿನ್ನೆ ನಮ್ಮ ದೋಸ್ತು ಇವರು ವಿಶಾಲ್ VA ಸೂಪರ್ ಕಾರ್ಸ್ ಅವರು ಒಂದು ರೀಲ್ ಹಾಕಿದ್ರು. ಇಲ್ಲಿ GD3 RS 911 ಎಲ್ಲ ನಿಲ್ಲಿಸಿದ್ರು. ಸೊ ಇವೆಂಟ್ ನಡೀತಾ ಇದೆ ಸ್ಯಾಟರ್ಡೇ ಸಂಡೇ ಅಂತ ಹೇಳಿದ್ರು. ಇವತ್ತು ಸಂಡೇ, ನಾನು ನಿನ್ನೆ ನೋಡಿದೆ ರೀಲ್ನ. ಸೊ ಇವತ್ತು ಬಂದಿದ್ದೀವಿ. ಲೆಟ್ಸ್ ಚೆಕ್ ಔಟ್ ಆಲ್ ದ ಪೋರ್ಷ್ ಅಂದ್ಬಿಟ್ಟು. ನಮ್ಮ ಜಾಕಿ ಬರ್ತಾನೆ, ಅವನು ಡೈ ಹಾರ್ಡ್ ಪೋರ್ಷ್ ಫ್ಯಾನ್, ಎಸ್ಪೆಷಲಿ GD3 RS ಬಂದು ಒಂದು ಡ್ರೀಮ್ ಕಾರು. ಸೊ ಸ್ಟಿಲ್ ಕಮಿಂಗ್. ಇಲ್ಲೇ ಮೆಟ್ರೋ ಸ್ಟೇಷನ್ ಇದೆ, ಗಡಾಚಾರ್ಪಳ್ಳಿ ಮೆಟ್ರೋ ಇಳ್ಕೊಂಡು ಬರ್ತಾನೆ ಹಿಂಗೆ. ಅವರ್ ಏರಿಯಾ. ಎಸ್, ಯುವರ್ ಏರಿಯಾ. ಎಷ್ಟು ವರ್ಷ ಆದ್ಮೇಲೆ ಮೆಟ್ರೋ ಬಂದಿದೆ. ಹೌದಾ? ಪೋರ್ಷ್ ಫ್ಯಾನ್ ಬಾಯ್ GD3 RS ಇವಾಗ ತಗೊಂಡ್ಬಿಡ್ತೀರಾ? ನೀವಿಬ್ಬರನ್ನು ಕೊಟ್ಬಿಡ್ತೀನಿ, ಗಾಡಿ ತಗೊಂಡು ಹೋಗ್ಬಿಡ್ತೀನಿ ನಾನು. ನೀವಿಬ್ಬರನ್ನು ಇಲ್ಲಿ ಮಾರ್ಬಿಟ್ಟು ಗಾಡಿ ಹತ್ಕೊಂಡು ಹೋಗ್ಬಿಡೋದು. ಅಯ್ಯೋ ಅದಿ ಬಾರೋ, ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲೆಲ್ಲ ಕೈನ್ಸ್ ನಿಲ್ಸವ್ರೆ, ಬಿಸಿ ಕೈನ್ಸ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದಾನೆ ಕೈನ್ E2 ಡೀಸೆಲ್. ಇದು ಲೇಟೆಸ್ಟ್. ಪೋರ್ಷ್ ಅದು ಎಲೆಕ್ಟ್ರಿಕ್ ಇದು ನೋಡಿ ಚಾರ್ಜರ್. ಚೆನ್ನಾಗಿದಲ್ಲ, ಎಷ್ಟು ಫ್ಯಾನ್ಸಿ ಆಗಿದಲ್ಲ. ಯಾವಾಗ ಸರ್ವಿಸ್ ಸೆಂಟರ್ ಆಯ್ತು ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತ, ನಾವು ಡೆಕೆತ್ಲಾನ್ಗೆ ಎಷ್ಟು ಸತಿ ಬಂದಿದ್ದೀವಿ ಗೊತ್ತಾ? ಹಿಯರ್ ಫಾರ್ ದೀಸ್ ಕಾರ್ಸ್ ಒಳ್ಳೆ ಇದೆ ಮನೆ. ಯಾಕೆ? ಫಸ್ಟ್ ಎಡಿಷನ್. ಹೌದು, ಎಲ್ಲ ಪೋರ್ಷನ್ ಇದೆ. ಅವ್ನಿಗೆ ಸಿಂಬಲ್ ನೋಡ್ಬಿಟ್ಟು ಕೇಳ್ತಾನೆ ಪೋರ್ಷ್ ಡೋಂಟ್ ಟಚ್. ಫ್ಲಿಕರಿಂಗ್ ಆಗ್ತಾ ಇದೆ ಲೈಟ್ ಲೈಟಾಗಿ. ಬೇಬಿ ಲೈಟ್ ನೋಡಿ, ಫ್ಲಿಕರ್ ಆಗ್ತಾ ಇದೆ. ಇಲ್ಲ ಸರಿ ಹೋಗುದು. ಈ ಕಡೆ ಆಗ್ತದೆ. ಇಲ್ಲೂ ಏನೇನೋ ಇಟ್ಟವ್ರಪ್ಪ, ಮಾರ್ಟಿನಿ ರೇಸಿಂಗ್ ಅಂತೆ, ಕೋಚ್ಗಳೆಲ್ಲ ಇಟ್ಟವ್ರೆ. ಸೊ ಇಲ್ಲೆಲ್ಲ ಪಾನಮರಾಸು. ಆಚೆ ಕಡೆ ಕೇನ್ಸ್ ನೋಡಿದ್ರಿ. ಸೊ ಒಳಗೆ ಹೋಗೋಣ ಬನ್ನಿ ಇವಾಗ. ಸ್ಲೋ ಇನ್ಸೈಡ್. ಅಸಲಿ ಮ್ಯಾಟ್ರ್ ಇರೋದೇ ಒಳಗಡೆ. ಇದು ಏನೋ ಪೋಸ್ಟ್ ಗ್ಲಾಸ್ ಮಚ್ಚ. ಎಷ್ಟು ಮಚ್ಚ ಇದು? ಜಸ್ಟ್ 11,000 ಅಷ್ಟೇ, 12,000. ಇದು 49 ಇದೆಯಾ ಗ್ಲಾಸು? ಕೇಸ್ ಬಂದ್ಬಿಟ್ಟು ಜಸ್ಟ್ 12,000 ಅಷ್ಟೇ. ಇದು ಪೋಸ್ಟ್ ಕೇಸಾ? iPhone 15 ಕೇಸು ಅದೇ 12,000 ಐತೆ. ಅದು ಕಾರ್ ಮೇಲೆ ಬರೆಯೋದಕ್ಕೆ. ಗ್ಲಾಸ್ ನೋಡೋ ತೇಜೋ, ದೊಡ್ಡದಾಗಿದೆ. ಫ್ಯಾನ್ಸಿಗೆಲ್ಲ ಬ್ರ್ಯಾಂಡ್ ಕೊಡಬೇಕು. ಪೋಸ್ಟ್ ಡಿಸೈನ್ ಕಾರು ಕೈ ಹೋಗ್ತದೆ. ಓಹೋ ನೋಡು ಮಚ್ಚ, ನಮ್ಮ ಕಾರ್ ಮೇಲೆ 911 ಅಂತ ಹಾಕೋಬೋದು. ಇಲ್ಲಿದೆ ನೋಡು, ಕಾರ್ಬನ್ ಫೈಬರ್ ಪೆನ್. ಏನು ಪೆನ್ ಅದು? ಕಾರ್ಬನ್ ಫೈಬರ್ ಪೆನ್ನು. ಈ ಪೆನ್ ತಗೊಂಡು ಸೈನ್ ಮಾಡ್ಬೇಕು ನೀನಲ್ಲಿ. ಅದು ಪೆನ್ ಎಷ್ಟಲ್ಲಿ 31 ಸಾವಿರ. ಈ ಕಡೆ ನೋಡ್ಬೇಕು. ಅದೇ ಮಚ್ಚ, ನಾವು ಡೈಲಿ 2 ಕೋಟಿ ಡೀಲ್ ಮಾಡ್ತಾ ಇದ್ರೆ ಆ ಸೈನ್ ಹಾಕಕ್ಕೆ ಇದು ತಗೋಬೋದು. ನಾವು 20 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ 40,000 ರೂಪಾಯಿ ಪೆನ್. 31,000. 31,000 ಬಾಲ್ ಪಾಯಿಂಟು. ರೀಫಿಲ್ಲು 20,000 ಇರುತ್ತೆ. ಅವೆಲ್ಲ ಕೇಳಂಗಿಲ್ಲ ನೀನು. ಡಲಿಂಗ್ ಇವಾಗ ಸ್ಟಾರ್ಟ್ ಆಗೋದು ಅಸಲಿ ಗೇಮು. ಇದ್ಯಾವ್ದು ಮಚ್ಚ? ಇದು ಬಂದ್ಬಿಟ್ಟು ಇದು ಪ್ಯಾನಮರನೇ ಅಲ್ಲ? ಪ್ಯಾನಮರ. ಇಲ್ಲಿ 911 ಇಲ್ಲಿದೆ 911. ಬಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತಿಳ್ಕೊತೇಜೋ ಇದಾ ನೋಡು, ನಮ್ಮ ಜಾಕಿದು ಡ್ರೀಮ್ ಕಾರ್ ಇದೆ. GD3 RS. ಅದೇ ಈ ಕಡೆ ಮಗ ಓಡ್ಬಿಡ್ತಾನ. ಒನ್ಗಿಡ್ಲಾ? ನೀನು ಡುಕಾಟಿ ಕಲರ್ ಅಲ್ವಾ ಇದು? ನಾದೋಬ್ರೆ. ಅದು ಗೊತ್ತಿಲ್ಲ. ಅದೇ ಕಾರಿನ ಸ್ವಲ್ಪ ಈ ಕಡೆ ಬಾ, ಟಚ್ ಆಗ್ಬಿಡ. ಅವ್ನು ಹೋಗ್ಬಿಟ್ಟು ಯಾರನ್ನೋ ಮಾತಾಡ್ಸ್ತಾ
ಇದು 4 DRS. ಇದರಲ್ಲಿ ಇವ್ರ ಹತ್ರ ಇರೋದು ಮಯಾಮಿ ಬ್ಲೂ, ಅದು ಫಸ್ಟ್ ಇದೆ, ಅದು DRS. ಫಿಕ್ಸ್ ವಿಂಗ್ ಇದರಲ್ಲಿ ಹೈಡ್ರಾಲಿಕ್ಸ್ ಇದೆಯಲ್ಲ, ಆ ವಿಂಗ್ ಓಪನ್ ಆಗುತ್ತೆ. ಹೌದಾ? ಇಲ್ಲಿ ಇದೆ ನೋಡಿ ಹೈಡ್ರಾಲಿಕ್ಸ್. ಓ ಮೈ ಗಾಡ್. ಸೊ ಇದು ಜಸ್ಟ್ 500 ರೂಪಾಯಿ. ಇದು ಪ್ಯೂರ್ ಟ್ರ್ಯಾಕ್ 4 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್. ಇದೇ ರೇರ್ ಅನ್ಕೊಂಡ್ರೆ ಅಲ್ಲಿಗೆ GT2 RS ಅಲ್ಲಿ ರೆಡ್ ಕಲರ್ ಅದು 200 ರೇರ್, ಅದಕ್ಕಿಂತ ರೇರ್. ಬೈತಾರತಿ ಟಚ್ ಮಾಡಿದ್ರೆ ನೀನು ಸ್ಕ್ರಾಚಸ್ ಮಾಡ್ತೀಯ ಆಮೇಲೆ ಅಷ್ಟೇ. ಫೇವ್ರೇಟ್ ಅದೇ ಫಸ್ಟ್ ಐಕಾನಿಕ್ ಕಲರ್. ಹಾಯ್ ಹಾಯ್ ಸರ್. ಎನ್ನಿಡಿದು ಜಸ್ಟ್ ಹಾಯ್ ಇವೆಲ್ಲ ಯಾವುದು ಕೆರಾನಸ್ ರೆಗ್ಯುಲರ್ ಟರ್ಬೋನು ಬರುತ್ತೆ 3 ಲೀಟರ್. ಇದು 4 ಮತ್ತೆ 3 ಲೀಟ್ರು 3.6 3.7 3.8 4 ಇಷ್ಟು ವೇರಿಯೇಷನ್ ಬರ್ತದೆ. ಎಲ್ಲ ಫ್ಲಾಟ್ 6 ಎಲ್ಲ ಫ್ಲಾಟ್ 6 ಫ್ಲಾಟ್ 4 ಇದೆ ತಾನೆ. ಈ ಫ್ಲಾಟ್ 4 ಬಂದ್ಬಿಟ್ಟು ಬಾಕ್ಸ್ಟರ್ ಸ್ಟಾರ್ಟಿಂಗ್ ಫ್ಲಾಟ್ 4 ಎಲ್ಲ ಫ್ಲಾಟ್ 6 ಇವೆಲ್ಲ ಫ್ಲಾಟ್ 6. ಸೊ ಫ್ಲಾಟ್ 6 ಹೆಂಗೆ ಅಂದರೆ ನಮ್ಮ GSI ಇಂಜಿನ್ 3 ಲೀಟರ್ ಕಳಿಸ್ದಂಗೆ ಹಿಂಗೆ ಅದೇ ಅತಿ ಕಾರ್ ಹತ್ರ ಹೋಗ್ಬೇಡ ಅತಿ. ಇದು GT2 RS. ಆ ಕಾರ್ಗಿಂತ ರೇರ್ ಇದು ಬ್ರೆನ್ ಗ್ಯಾರೇಜ್. ಈ ಸ್ವಲ್ಪ ರೇಸ್ ಕಾರ್ ಥರ ಅನ್ಸುತ್ತೆ ನೋಡಿದ್ರೆ. ಬೂಪೇಶ್ ರೆಡಿ ನೋಡಿ, ಅಲ್ಲೇ ಹಾಕಿದೆ ನೋಡಿ ಬ್ರೆನ್ ಗ್ಯಾರೇಜ್ ಅಂತ. ಸೊ ಇದು 3.8 ಕ್ವಿಂಟಲ್ ಅದು GT3 500 BHP ಅಂದರೆ ಇದು 700 BHP. ಟ್ವಿನ್ ಟರ್ಬೋ ನಮ್ಮ ಚಾಯ್ತು. ನಾನು ಇದನ್ನು ಟ್ರ್ಯಾಕ್ ಕಾರ್ ಅನ್ಕೊಂಡಿದ್ದೆ. ಇದು ಪಕ್ಕಾ ಟ್ರ್ಯಾಕ್ಟರ್ ರಾಲ್ ಕೇಜಲ್ಲಿ ಅವನೇ ಕೊಟ್ಟಿದ್ದಾರೆ. ಟರ್ಬೋ ನೋಡ್ತಾ ಇರು ನೀನು, ಮುಟ್ಬೇಡ ಅಷ್ಟೇ, ನೋಡ್ಕೊಂಡ್ ಬಾ, ಅಲ್ಲೆಲ್ಲ ನೋಡ್ಕೊಂಡ್ ಬಾ. ಅದೇ ಈ ಕಡೆ ಬಾರೋ, ಹೊಡಿತಾರೆ ಭೂಪೇಶ್ ರೆಡ್ಡಿ ಅಂಕಲ್ ಆಮೇಲೆ. ಅಲ್ಲ ಮಕ್ಕಳ ನಿಲ್ಸಕ್ಕಂತ ಕೊಟ್ರೆ ಎಲ್ಲಾರು ಕೂರಿಸ್ತಾ ಇದ್ರೆ ಕಾರ್ ಒಳಗಡೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆಯಲ್ಲ ಕಲರ್ಸ್. ಇಲ್ಲ ಮುಂದೆ ಇನ್ನೂ ಚೆನ್ನಾಗಿದೆ, ಯೆಲ್ಲೋ ಕಲರ್ ಎಲ್ಲ ಸಖತ್ತಾಗಿರುತ್ತೆ. ಬಟ್ ಇದು ಒಳ್ಳೆ ಟಾಯ್ ಥರನೇ ಇದೆ ಮಚ್ಚ. ಏನೋ ವಿಂಗ್ ಅದು ಆ GT3 RS ಗಿನ್ನ ದೊಡ್ಡದಾಗಿದೆಯಲ್ಲೋ. ಬಟ್ ಇದೆಲ್ಲ ಫಿಕ್ಸ್ಡ್ ವಿಂಗ್, ಇದರಲ್ಲಿ DRS ಎಲ್ಲ ಏನಿಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಮಚ್ಚಲೆ. ಅದಿ ಹೆಂಗಿದೆಯೋ ಕಾರು? ಇಂಟೀರಿಯರ್ಸ್ ನೋಡು. ಹೌದು, ಅದು ರೋಲ್ ಕೇಜ್ ಎಲ್ಲ ಇದೆ ನೋಡಿ ಒಳಗಡೆ. ಕಾರು ಉಲ್ಟಾ ಪಲ್ಟಿ ಹೊಡೆದ್ರು ನಿನ್ ತಲೆಗೆ ಏನೂ ಆಗಲ್ಲ. ಅದಿ ಹೆಂಗಿದೆಯೋ ಕಾರು? ಇಷ್ಟ ಆಯ್ತಾ ನಿಂಗೆ? ಯಾವ್ದು ಫೇವ್ರೇಟ್ ಕಾರ್ ಇದ್ರಲ್ಲಿ? ಎಲ್ಲ ನೋಡ್ಕೊಂಬ ಒಂದು ಲೈನಾಗಿ, ಯಾವ್ದು ಮುಟ್ಬೇಡ. ಏನೋ ಮಚ್ಚಲೆ ಕಾರ್ ಅಂದರೆ ಹಿಂಗಿರ್ಬೇಕು ನೋಡಮ್ಮ. GT2 RS. ಅದೇ ಅಂತ ಹೇಳಿದ್ದೀನಿ, ಮಾಡೋಣ ಇದೆಲ್ಲ ಮುಗಿಸ್ಬಿಟ್ಟು ಮಾಡೋಣ. ಅದು ನೋಡಿ ಎಷ್ಟು ಫ್ಯಾನ್ಸಿ ಆಗಿದೆ ಕಲರು, ವೈಟ್ ಟು ಬ್ಲ್ಯಾಕ್. ಇದು ಮೋಸ್ಟ್ ಪ್ರಾಬ್ಲಿ 911R ಅನ್ಸುತ್ತೆ ಮಚ್ಚ. 991R ಅಂತೇನೋ ಅಂತ ಇದ್ದ ಮಚ್ಚ ವಿಶಾಲು. 911R ಇದು ಭೂಪೇಶ್ ರೆಡ್ಡಿ ಇದೆ. ದಿಸ್ ಇಸ್ ಎ ಮ್ಯಾನ್ಯುಯಲ್ ಕಾರ್. 911R ನೋಡಿ ಡಲ್ಲಿಂಗ್ಸ್. ಇದೂ ಅಷ್ಟೇ ಬ್ರೆನ್ ಗ್ಯಾರೇಜ್ ನಮ್ಮ ಭೂಪೇಶ್ ರೆಡ್ಡಿ ಅವ್ರದ್ದೇನೆ ನೋಡಿ, ಅಲ್ಲಿ ಹಾಕಿದ್ದಾರೆ ಹೇಳಲ್ಲಿ. ಸೊ ಒಳಗಡೆ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ. ಮ್ಯಾನ್ಯುಯಲ್ ಕರೆಕ್ಟ್, ಇದು ಮ್ಯಾನ್ಯುಯಲ್. ಬಟ್ ದಿಸ್ ಹ್ಯಾಸ್ ದ ಸೇಮ್ GT3 RS ಇಂಜಿನ್. ಸೇಮ್ ಇಂಜಿನಾ? GT3 RS ಇಂಜಿನ್ಗೆ ಮ್ಯಾನ್ಯುಯಲ್ ಗೇರ್ ಬಾಕ್ಸ್. 911R. ಪ್ಯೂರಿಸ್ಟ್ ಕಾರ್ ಇದು. ಓಕೆ ಇಂಡಿಯಾ ಫ್ಲಾಗ್ ತರ ಇದೆ. 911R ಇದು ಇವ್ರು ಹಾಕ್ಸಿರೋದು ಮ್ಯಾನ್ಯುಯಲ್ ಅವರೇ ಮಾಡಿಸಿರೋದು. ಹಂಗೆ ವೈಟ್ಗೆ ಇಂಡಿಯಾ ಫ್ಲಾಗ್ ಮಾಡಿಸಿರೋದು. ಸೆಂಟ್ರಲ್ ಒಂದು ಅಶೋಕ ಚಕ್ರ ಬಿಡಿಸ್ಬಿಟ್ರೆ ಸೇಮ್ ಫ್ಲಾಗೆ. ಸೊ ಇದು ನೋಡು ಎಷ್ಟು ವೇಟ್ ಸೇವಿಂಗ್ ಅಂದರೆ ಸ್ಟಿಕ್ಕರ್ ಹಾಕಿದ್ದಾರೆ, ಲೋಗೋ ಹಾಕಿ ಅಲ್ಲ. GT3 RS ಅಲ್ಲೂ ಹಿಂಗೆ ಅಲ್ಲ ಬರೋದು, ಎಂಬ್ಲೆಮ್ ಬರೋಲ್ಲ. ಪೇಂಟ್ ಅದು ಆ್ಯಕ್ಚುಲಿ ಪೇಂಟಲ್ಲೇ ಎಂಬಾಸ್ ಮಾಡ್ಬಿಟ್ಟಿರ್ತಾರೆ. ಸ್ಟಿಕ್ಕರ್ ಹಾಕಿದ ಮೇಲೆ ಲ್ಯಾಕರ್ ಸ್ಟಿಕ್ಕರ್. ರೇರೆಸ್ಟ್ ಆಫ್ ದ ರೇರ್ ಕಾರ್ಸ್. ಇವಾಗ ಇದಿಲ್ಲ, ನಿಮಗೆ ಇವಾಗ ಮ್ಯಾನ್ಯುಯಲ್ ಬೇಕಂದ್ರೆ 911 ST ಅಂತ ಒಂದು ಮಾಡಲ್ ಬರುತ್ತೆ, ಅದ್ರಲ್ಲಿ ಲಾಕ್ ಮಾಡ್ಕೋಬೋದು. ಇದು ಟರ್ಬೋ ಎಸ್, ಅದನ್ನು ಸಖತ್ತಾಗಿದೆಯಲ್ಲ. ಸೇಮ್ ಇದೇ ಕಾಂಬಿನೇಷನ್ ಅದೇ ಥರನೇ ಇದೆ, ಬಟ್ ದಟ್ಸ್ ಅ ಟರ್ಬೋ ಎಸ್. ಇದು 3.7 GT2 RS 3.7 ಆಯಿತು. 3.7 ಲೀಟರ್ ಟ್ವಿನ್ ಟರ್ಬೋ. ಏನು 3.6 3.7 ಹಂಗೆ ಮಾಡ್ಕೊಂಡು ಹೋಗಿದ್ದಾನ ಪೋರ್ಷೆ ಅದವನು. ತುಂಬ ಕಾನ್ಫಿಗರೇಷನ್ಸ್ ಇದೆ ಮಚ್ಚ. ಏನಾಗ್ತಿದ್ಯೋ? ಏನು ಬೇಕು ಹೇಳಿ ನಿಂಗೆ? ಅವನಿಗೂ ನಂಗೂ ಒಂದೇ ಕಾರ್ ಇಷ್ಟ ಆಗ್ತದೆ, ಅದೊಂದು ಇಷ್ಟ ಆಗ್ತಲ್ಲ. ಯಾವ್ದು ನಿಂಗೆ ಫೇವ್ರೇಟ್ ಕಾರ್ ಇದ್ರಲ್ಲಿ ತೋರ್ಸು. ರೆಡ್ ಕಲರಾ? ನೆಕ್ಸ್ಟ್ ಲೆವೆಲ್ ಇದೆ ಅದೊಂದು. ಆ ವೀಲ್ಸ್ ಕಾಂಟ್ರಾಸ್ಟ್ ನೋಡಿ ಮಚ್ಚ, ಕರೆಕ್ಟಾಗಿದೆ. ಸಿಲ್ವರ್ ವೀಲ್ಸು ರೆಡ್ಗೆ. ಸಿಲ್ವರ್ ಅಲ್ಲ ಥರ ಇಬೋನಿ ಥರ ಗೋಲ್ಡಿಶ್ ಲೈಟ್ ಗೋಲ್ಡ್, ಐವರಿ ಕಲರ್ ಅನ್ಸುತ್ತೆ ಮಚ್ಚ ಅದು. ಬಟ್ ನನಗೆ GT3 RS ಕಾಂಬಿನೇಷನ್ ತುಂಬ ಇಷ್ಟ.
ರೆಡ್ ವಿತ್ ನಾಟ್ ರಾಂಗ್ ನಾಗಚೈತನ್ಯ ಸೇಮ್ ಅದೇ ನಾಗಚೈತನ್ಯ ಸಿಲ್ವರ್ ಮಚ್ಚ, ಫುಲ್ ಸಿಲ್ವರು, ಫುಲ್ ಸಿಲ್ವರ್ಗೆ ಲೈಟ್ ಗೋಲ್ಡ್ ವೀಲ್ಸ್. 911R ಇದು ಟರ್ಬೋ ಎಸ್. ಟರ್ಬೋ ಎಸ್ ಆಕ್ಚುಲಿ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಅಲ್ಲ. ಓ ಕಾರ್ ಒಳಗಡೆ ಕಾರ್ ಮಚ್ಚ, ಚಿಕ್ಕ ಕಾರ್ ಇಟ್ಟು ಒಳಗಡೆ ನೋಡ್ಬೇಕು ಈ ಹುಡುಗ ಬಂದು ಎಷ್ಟು ನೀಟಾಗಿ ಮುಟ್ಬಿಟ್ಟ. ಇಲ್ಲಿ ಹಿಡಿದ ನೋಡು. ದಟ್ ಈಸ್ ಕಾಮನ್ ಸೆನ್ಸ್. ನಿನ್ನ ಮಗ ನೋಡು ನೀಟಾಗಿ ನೋಡ್ತಾನೆ, ಕೈ ಹಿಂದೆ ಕಡೆ ಕಟ್ಕೊಂಡ್ಬಿಡ್ತಾನೆ. Hey, these cars are owned by somebody na? ಹೌದು, ಇದೆಲ್ಲ ಓನರ್ ಕಾರ್ಸ್ ಇದೆ, ಇಲ್ಲ ಶೋರೂಮ್ ಅಲ್ಲ ಇದು. ಮತ್ತೆ ನಿಂದು ರಂಜನ್ದೆಲ್ಲ ನಿಲ್ಸೇ ಇಲ್ಲ ನಿಮಗೆಲ್ಲ. ರಂಜನ್ ಹಂಗೆ ಹೇಳಿದ್ರಾ? ಅವ್ನು ಹೇಳಲ್ಲ, ಅವ್ನು ಮೂಕ ಪ್ರೇಕ್ಷಕರು ಅಲ್ಲೇ ಬರ್ತಿರ್ತಾರೆ ನೋಡು. ಟಾರ್ಗಾ ಟಾಪ್ ಅಂತ US ಅಲ್ಲಿ ಫೇಮಸ್. ಕನ್ವರ್ಟಿಬಲ್ ಅಲ್ಲ ಇದು? ಫೋಟೋ ಹೊಡಿತಾ ರದ್ದಿ ಹೋಗ್ತಾ ಮೇಲ್ಗಡೆ ಮಾತ್ರ ತೆಗ್ದು ಒಳಗಡೆ ಇಟ್ಕೋಬೋದು. ಹಿಂಗೆ ಆಟೋಮೆಟಿಕ್ ಆಗಿ ಫೋಲ್ಡ್ ಆಗಲ್ಲ. ಹಾಂ, ನಾವು ಮ್ಯಾನ್ಯಲ್ ಹಿಂಗೆ ಎತ್ತಿಂಗ್ ಇಟ್ಕೋಬೋದು. ಟಾರ್ಗಾ ಅಂತ US ಅಲ್ಲಿ ಫೇಮಸ್. ಇದು ಹುಡುಗಿರ್ ಕಲರ್ ಚೆನ್ನಾಗಿದೆ. ಕಲರ್ ಆಕ್ಚುಲಿ ಇಲ್ಲಿ ನೋಡಕ್ ಚೆನ್ನಾಗಿದೆ, ಬಟ್ ಇಲ್ಲಿ ಗ್ಲಾಸಿ ಆಗಿದೆ ನೋಡು. ಫೋನ್ಗೆ ಕಲರ್ ಬೇರೆ ಥರ ಇದೆ. ಯಾವ ಆ್ಯಂಗಲ್ ಇಂದ ಫೋಟೋಸ್ ಹಿಡಿತಾ ಇದಾರಪ್ಪ ಎಲ್ಲ. ಇದು ನೋಡಿ, ಹಳೇದು ಇದು. ದಿಸ್ ಇಸ್ ಆಲ್ಸೋ ನೈಸ್. ಓಪನ್ ಇದು ಫಸ್ಟ್ ಓಲ್ಡ್ ಟೈಮ್ಸ್ ಇಲ್ಲ, 90s ಅನ್ಸುತ್ತೆ, 90s ಸ್ಪೋರ್ಟ್ಸ್ ಎಲ್ಲ. ಮಚ್ಚ, ಇವ್ನು ನನ್ನ ತಮ್ಮ ಗಗನ್ ಅಂದ್ಬಿಟ್ಟು, ಇವ್ರ ಡ್ಯಾಡಿ ಬಂದಿದ್ರು ಮನೆಗೆ, ಅದಕ್ಕೆ ಲೇಟ್ ಆಗಿತ್ತು. ಇವನು ಅವ್ರ ಅಪ್ಪ ಹೂ ಅಂದ್ರೆ ಎಲ್ಲ ಕಾರ್ ತಗೋಬೋದು ಇವನು. ಹೂ ಅನ್ಸೋ ನಿಮ್ಮ ಅಪ್ಪನ ಕೈಯಲ್ಲಿ. ಸರ್ ಏಮನೆ ಸೇರಾ ಡ್ಯಾಡಿ ಹೂ ಅನ್ನಲ್ಲ ಅಂತೆ. ಅದೇ ಇಲ್ಲೇ ಏರಿಯಾ, ಇವ್ರದ್ದೇ ಏರಿಯಾ ಇದು. ಹೌದಾ? ಹಾಂ. ಏಯ್ ನೀನು తెలుసుಂಡ ಇದು ಸೋರಮ್ಮ? ಹಾಂ, ಗಗನ್ ಅಂದ್ಬಿಟ್ಟು ನನ್ನ ತಮ್ಮ. ನೆಕ್ಸ್ಟ್ ಅವನು ಕೊಡ್ಸ್ತಾರೆ. ರಿಸ್ಕ್ ಬೇಡ ಅಂದ್ಬಿಟ್ಟು ಅವ್ರ ಡ್ಯಾಡಿ ಏನು ಕೊಡ್ಸಲ್ಲ ಅವನಿಗೆ ಅಲ್ಲ. ಇವಾಗ ಕಾರ್ ಓಡಿಸ್ತಾವನೆ, ನಾನು ಆಶ್ಚರ್ಯ ಆಗ್ಬಿಡ್ತೀವಿ, ಇವ್ನು ಕಾರ್ ಓಡ್ಸೋಕ್ಕಲ್ಲ ಬಿಟ್ಟವ್ರ ಅಂತ. ಹಾಂ హౌదు. ఆయా నీ టైం వచ్చింది ఇప్పుడు బర్త్డేకి చెప్పు. ನಿಮ್ಮಪ್ಪ ಕರ್ಕೊಬರ್ಬೇಕಾಯ್ತಲ್ಲೋ ಇಲ್ಲಿ. ಅಪ್ಪ ಫಂಕ್ಷನ್ ಪರವಾಗಿಲ್ಲ, ಈ ವಿಡಿಯೋ ತೋರಿಸಿ ಡ್ಯಾಡಿಗೆ. ಅಂಕಲ್ GT3 RS ಬೇಕಂತೆ ಗಗನ್ಗೆ, ಈ ಬರ್ತ್ಡೇ ಗಿಫ್ಟ್ ಮಾಡ್ಬಿಡಿ ಅಂಕಲ್, ನನ್ಗೆ ಅಟ್ಲೀಸ್ಟ್ ಒಂದು ರೌಂಡ್ ಸಿಗುತ್ತೆ. GT3 RS ಸಾಕಾದ ಇದಲ್ಲ. ಅದೇ ಇವ್ರಿಗೆ ಹೇಳ್ತಾ ಇದ್ದೆ, ಫುಲ್ ಬ್ಲ್ಯಾಕ್ ಟಿ ಶರ್ಟು, ಇದೇ ಸೇಮ್ ರೆಡ್ ಕಾರ್ GT2 RS ಮಾಡಿ ಅಂತ. ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ನಾವು ಟ್ರೈ ಮಾಡ್ತೀವಿ ಸರ್. ಸೊ ನಾವೆಂಥ ಡುಬಾಕೋರ್ ನನ್ನ ಮಕ್ಕಳು ಅಂದರೆ ಮೈಕೆ ಹಾಕಿಲ್ಲ. ಇಲ್ಲಿ ಮಾತ್ರ ಮೈಕ್ ಇಟ್ಕೊಂಡಿದ್ದೀನಿ, ರಿಸೀವರು ಫೋನಾಗ ಕನೆಕ್ಟ್ ಮಾಡಿಲ್ಲ. ಇಷ್ಟೊತ್ತು ಹಂಗೆ ಕ್ಯಾಪ್ಚರ್ ಮಾಡ್ತಾಯಿದ್ದು. ಸೊ ವಾಯ್ಸ್ ಎಲ್ಲ ಹೆಂಗೆ ಬಂದಿದೆ ಗೊತ್ತಿಲ್ಲ, ಬಟ್ ಐಫೋನ್ ಕ್ಯಾಪ್ಚರ್ ಮಾಡುತ್ತೆ ವಾಯ್ಸ್ ಎಲ್ಲ ಚೆನ್ನಾಗಿ. ತಿರ್ಗಾ ಗೀಸೂಟ್ ಎಲ್ಲ ಸೀನೇ ಇಲ್ಲ. ಇವರು ಅದು ನ್ಯಾಚುರಲ್ ಆಗಿ ಬಂದರೆ ಅಷ್ಟೇ, ಆರ್ಟಿಫಿಷಿಯಲ್ ಆಗಿ ಬಂದರೆ ಚೆನ್ನಾಗಿರಲ್ಲ. ವಿ ಡೋಂಟ್ ಡೂ ಸ್ಟಫ್ ಲೈಕ್ ದಟ್. ಯಾರು ಈ ಥರ ಮಾಡಿದ್ರೇನೆಲ್ಲ ಒಂದೇ. ತಲೆಯಲ್ಲಿ ಬುದ್ಧಿ ಇಲ್ಲ, ಈ ವರ್ಲ್ಡಲ್ಲಿ ಇರಲ್ಲ, ಬೇರೆ ವರ್ಲ್ಡಲ್ಲಿ ಇರ್ತೀಯ. ಅದು ಜಾಸ್ತಿ ದಿವಸ ಆಗೋಯ್ತಲ್ಲ, ವ್ಲಾಗಿಂಗ್ ಎಲ್ಲ ಮಾಡಿ ಸ್ವಲ್ಪ ಬ್ರೇಕ್ ಅಂದರೆ ಜಾಸ್ತಿ ಗ್ಯಾಪ್ ಆಗ್ತಾ ಇದೆ. ಅದಕ್ಕೆ ಎಲ್ಲ ಮರ್ತೋಗ್ತಾ ಇದ್ದೀನಿ ಏನೇನು ಮಾಡ್ಬೇಕಂತ. ರಿಸೀವರ್ ಕನೆಕ್ಟೇ ಮಾಡಿಲ್ಲ, ಬರೀ ಟ್ರಾನ್ಸ್ಮಿಟರ್ ಹಾಕೊಂಡು ಓಡ್ತಾ ಇದ್ದೀನಿ. ಇವಾಗ ಕನೆಕ್ಟ್ ಮಾಡಿದೆ ಆ್ಯಕ್ಚುಲಿ. ಸೊ ಐ ಥಿಂಕ್ ದಟ್ಸ್ ಅಬೌಟ್ ಇಟ್. ಎಲ್ಲ ಕಾರ್ಸು ನೋಡ್ದೋ. ಸೊ ಈ ಬೇನಲ್ಲಿ ಇರೋದು ಮಾತ್ರನೇ 911s, ಬೇರೆ ಎಲ್ಲ ಕಡೆ ಕೆಯಾನು ಆಮೇಲೆ ಪನಾಮರಾ ಸೀಟ್ ಅವರಷ್ಟೇ. ಆಚೆ ಕಡೆ ಒಂದಷ್ಟು ಕೈಮನ್ GT4 RS ಅವೆಲ್ಲ ಇದ್ದಾವೆ. ನಥಿಂಗ್ ಸ್ಪೆಕ್ಟಾಕ್ಯುಲರ್. ಇಲ್ಲಿರೋ ಕಾರ್ಸ್ ಮಾತ್ರನೇ ತುಂಬ ಸ್ಪೆಕ್ಟಾಕ್ಯುಲರ್. ಎಸ್ಪೆಷಲಿ ರೆಡ್ ಕಲರ್ GT2 RS, ದ ಮೋಸ್ಟ್ ರೇರ್ ಕಾರ್ ಅನ್ಬೋದು ಇಡೀ ಇಂಡಿಯಾಗೆ. ಎಲ್ಲ ಮಚ್ಚ ಪ್ರಾಬ್ಲಿ ಒಂದೇ ಇರೋದು ಅದು GT2 RS. ಇಲ್ಲಿರೋ ವೈಟು ಅಷ್ಟೇ ಅನಿಸುತ್ತೆ, ಮ್ಯಾನ್ಯುಯಲ್ 991R. ಇದೂ ಅಷ್ಟೇ ತುಂಬ ರೇರ್ ಕಾರು. GT3 RS ಆ್ಯಕ್ಚುಲಿ ತುಂಬ ಜಾಸ್ತಿ ಇದ್ದಾವೆ ಹಂಗೆ ನೋಡೋಕೆ ಹೋದರೆ. ಬೆಂಗಳೂರಲ್ಲೇ ಬೇಜಾನ್ ಇದ್ದಾವೆ, ಒಂದು 15 ಕಾರ್ ಇರ್ಬೋದು ನಾವು ಬೆಂಗಳೂರಲ್ಲೇ. ಬೆಂಗಳೂರಲ್ಲಿ ಅಷ್ಟೊಂದು ಇದೆ ಮಚ್ಚ. ಇಬ್ರು ಯಾರೋ ಇನ್ಲಾಸು 2 ಕಾರ್ ಇಟ್ಕೊಂಡವ್ರು, ಅಣ್ಣ ತಮ್ಮ ಇಬ್ಬರು GT3 RS ಇಟ್ಕೊಂಡವ್ರಂತೆ ಒಂದೊಂದು.
ಎಷ್ಟೋ ಕಾರ್ಗಳು ಬೆಂಗಳೂರಲ್ಲಿ ಇರೋ GT3 RSಗಳು ನಮ್ಮ ರೋಡ್ಗೆ ಬರಲ್ಲ, ಅಷ್ಟೊಂದು ಕಾರ್ಸ್ ಇದ್ದಾವೆ. ಬಟ್ ಈ GT2 RS ಭೂಪೇಶ್ ರೆಡ್ಡಿ ಅವ್ರ ಹತ್ರ ಮಾತ್ರನೇ ಇರೋದು. ಇಡೀ ಇಂಡಿಯಾಲೇ ನಾನು ಬೇರೆ ಎಲ್ಲೂ ನೋಡೇ ಇಲ್ಲ ಆ ಕಾರ್ನ. ಅಷ್ಟು ರೇರು, ಅಷ್ಟು ಸ್ಪೆಕ್ಟಾಕ್ಯುಲರ್ ಕಾರ್ ಅದು. 700 ಹಾರ್ಸ್ ಪವರ್ ಅದು. 700 ಹಾರ್ಸಸ್, ಟ್ವಿನ್ ಟರ್ಬೋ ಫ್ಲಾಟ್ 6 4 ಲೀಟರ್. ಹಾಂ 3.8 ಓಕೆ ಓಕೆ. ಬಟ್ ಹಂಗೆ ನೋಡೋಕೆ ನ್ಯಾಚುರಲ್ ಆಸ್ಪೆಕ್ಟ್ GT3 4 ಲೀಟ್ರು 500 ಹಾರ್ಸ್ ಪವರ್ ಅದು. ನ್ಯಾಚುರಲ್ ಆಸ್ಪೆಕ್ಟ್ ಯಾವತ್ತೂ ಕಮ್ಮಿ ಪವರ್. ಹೌದು ನೆಕ್ಸ್ಟ್ ಲೆವೆಲ್ ಇವರು ಚೆನ್ನಾಗಿತ್ತು. ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ VA ಸೂಪರ್ ಕಾರ್ಸ್. ಅವನಿಂದನೇ ಆ್ಯಕ್ಚುಲಿ ನಮ್ಗೆ ಗೊತ್ತಾಗಿದ್ದು. ನಾನು ಇವನು ಕಳಿಸಿದೆ, ಆಮೇಲೆ ಹೋಗೋಣ ಬಾಮಚ್ಚ ಅಂತ ನೋಡಿದ್ರೆ ಇದು ನಮ್ಮ ಮೇರೆ ಪಕ್ಕನೇ ಇದೆ. ಸೊ ನಮ್ಮ ತಮಿಳು ಕೂಡ ಬಂದಿದ್ದೇನೆ, ತುಂಬ ಖುಷಿ ಆಯಿತು. ಬೇಗ ಒಂದು ಇಳಿಸೋ ಹೇಳೋ ಡ್ಯಾಡಿಗೆ. ಹಾಂ ಎಷ್ಟು ದಿವಸ ಅಂತ ನಾವು ಬರೀ ಕಾರ್ ನೋಡ್ಕೊಳೋದು. ಹಾಂ ಇರಲಿ ಬಿಡು, DL ಮಾಡಿಸಿದ್ಯಾ ಮಚ್ಚ? ಆಯ್ತಾ DL ಮತ್ತಿನ್ನೇ? ಹಾಂ ಏಯ್ ಫಸ್ಟು DL ಮಾಡಿಸ್ಬೇಕು. ಎಲ್ಲೆಲ್ಲಿ ಮಾಡಿಸೋನಂತೆ ಬಿಡು. ಎಲ್ಲೆಲ್ಗೇನೆ GT3 RS ಇಳಿಸ್ಬೋದು. ఎవరు మీరు అంతా అనుకుంటారు ನಾನು. shoes into motorsports. Okay. So you guys design this. I mean, you also sell the shoes or? Yeah, we sell the shoes. So these are all like one of one customer pair. Like say for example. What shoes are these? These are Nikes. So you're free to choose. Like see. So this is Ketlox. Air Pilot. Uni Pegasus. Huh. This Porsche. Wow. So this is a Puma. So we've taken a Puma, and we go into details like this is blue because the right side of the lug nut of the car is blue, the left is red, depending on the cycling. So we go as close as you can to the car as possible. So even with the clothing line, we've now got carbon fiber infused into the t-shirt. Into the t-shirt? Oh. This is the carbon fiber, right? Yeah, this is the real carbon fiber, which we in-house merge it and make it so you can use it on leather. This is the texture one which we use on clothes. So oh, wow. You see it's not a print, it's got that same shine. Yeah. Outlaw. So what is your page or Dexter, what is it? I'll just give you a card. Jurassic. Dexter? Jurassic, they're etched into the card, visiting card. Oh, this is a visiting card? Yeah, it's a visiting card. So this is a QR code. For your Instagram page? Yeah, this is if you scan the QR code, you get the catalog. Oh. So we have about 90 shoes we've done. So we're at win number 99 now. Oh, okay. Win number 99. Bottom we've written the website and the Instagram. Yeah, I know. I've seen it. Yeah. So I think you have a Pista GP. Yeah, Pista GBR. One with the Italian flag, no? Oh, that I gave. No, now I have the full carbon fiber, black, full black. Oh, the full carbon fiber. Tinted, yeah, tinted. I have 2 visors. So we've done on Mugello, Winter Test. Okay. ಸೊ ನೋಡಿ ಇಲ್ಲೆಲ್ಲ ನಿಲ್ಸೋರೆ ಮಚ್ಚ. ನಾವೊಂದು ಮ್ಯಾನ್ಯುಯಲ್ GT4 RS ಕೇಮನ್ ನೋಡಿದ್ವಲ್ಲ, ಅದೇ ತಾನೇ ಇದು? ಅಂದರೆ ಅದು ಬ್ಲ್ಯಾಕು, ಇದು ಬ್ಲೂ ಕಲರ್. ಇದು PDK ಇದೆ, ಆಟೋಮ್ಯಾಟಿಕ್. ಇದು ಆಟೋಮ್ಯಾಟಿಕಾ? ಮ್ಯಾನ್ಯುಯಲ್ ಇದು? ಹಾಂ PDK ಸೆಟ್ ಆಗ್ಬಿಟ್ಟೆ ನಾನು. PDK ಇದು. ಹೌದು ಕರೆಕ್ಟ್. PDK ಅದೇನೋ ಫುಲ್ ಫಾರ್ಮ್ ಏನೋ ವಿಚಿತ್ರವಾಯ್ತಲ್ಲ, ಜರ್ಮನ್ ಅದು. ಇಲ್ಲ ಮಚ್ಚ, ಅದು ಜರ್ಮನ್ ಅಲ್ಲಿ ಇರೋದು ಅದು PDK. ಪಾರ್ಷಾ ಗುಡ್ಜಿ ಅಂತ ಏನಾಯ್ತು. ಹೌದು. GTS 4.0. GTS. ಹಾಂ ಏನಪ್ಪ? ಹಾಂ ಪೋರ್ಷ ಎತ್ಕೊಂಡು ಹೋಗ್ಬಿಡ್ಬೇಕಾ? ಯಾವುದು ಇಲ್ಲಿರೋದು? ಎಷ್ಟೊಂದಿದೆ, ಯಾವ ಪೋರ್ಷ ಬೇಕು ನಿಂಗೆ? ಯಾವುದಾದ್ರೂ ಒಂದು ಬೇಕಾ ನಿಂಗೆ? ರೆಡ್ಡು. ಇವನು ಭೂಪೇಶ್ ಅಂಕಲ್ದೇ ಬೇಕು ಇವನಿಗೆ. GT2 RS ಬೇಕು ಇವನಿಗೆ, ಅದೇನಾ ಗುಡ್ಡ? ರೆಡ್ಡು. ಸೊ ಐ ಥಿಂಕ್ ದಟ್ಸ್ ಅಬೌಟ್ ಇಟ್ ಡಾರ್ಲಿಂಗ್ಸ್. ಸಂಡೇ ವಿತ್ ಪೋರ್ಷಾಸ್ ಸೂಪರ್ ಆಗಿತ್ತು. ಸೊ ಇವೆಂಟು ನೆನ್ನೆ ಇವತ್ತು ಮಾತ್ರನೇ ಇರೋದು. ಸೊ ನೀವು ಯಾರಾದರೂ ಬರಬೇಕು ಅಂದ್ಕೊಂಡ್ರೆ ಆಗಲ್ಲ. ಇವತ್ತು ಅದೇ ಓನರ್ಸ್ ಕಾರ್ಗಳಿವೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಐ ಥಿಂಕ್ ದೆಲ್ ಆಲ್ ಡಿಸ್ಪರ್ಸ್ ಎಂಡ್ ಆಫ್ ದ ಡೇ ಟುಡೇ. ಸೊ ನಾಳೆಯಿಂದ ಇರೋಲ್ಲ. ಅದರ ಚೆನ್ನಾಗಿತ್ತು. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದ ಶೋ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ಟಡಾ ಬಾಯ್ ಡಾರ್ಲಿಂಗ್ಸ್, ಟೇಕ್ ಕೇರ್, ಬಾಯ್.